ಇದು ಜಗತ್ತಿನ ಸುಪ್ರಸಿದ್ಧ ವಿಜ್ಞಾನಿಗಳಲ್ಲಿ ಒಬ್ಬರು ಅನಿಸ್ಕೊಂಡಂತ ಸರ್ ಐಸಾಕ್ ನ್ಯೂಟನ್ರಿಗೆ ಸಂಬಂಧಪಟ್ಟಂತ ಒಂದು ಕತೆ, ಅವ್ರ ಜೀವನದಲ್ಲಿ ನಡೆದಂತ ಒಂದು ಘಟನೆ. ನ್ಯೂಟನ್ರು ದಿನಕ್ಕೆ ಹಲವಾರು ಗಂಟೆಗಳ ಕಾಲ ಶ್ರಮಪಟ್ಟು ಸುಮಾರು 20 ವರ್ಷಗಳ ಕಾಲ ತಮ್ಮ ಲ್ಯಾಬೊರೇಟರಿಲಿ ಹಲವಾರು ರೀತಿ ಪರೀಕ್ಷೆಗಳನ್ನು ಮಾಡಿದ್ದಾರೆ. ಆ ಪರೀಕ್ಷೆಗಳನ್ನು ಮಾಡಿ ಸಂಶೋಧನೆಗಳನ್ನು ಮಾಡಿ ಅದರಿಂದ ತಾವು ಕಂಡು ಹಿಡಿದಂಥ ಫಲಿತಾಂಶಗಳನ್ನ ಒಂದು ಪತ್ರಗಳಲ್ಲಿ ಬರೆದಿಟ್ಟಿದ್ದಾರೆ. ನೂರಾರು ಪತ್ರಗಳನ್ನ ಬರೆದಿಟ್ಟಿದ್ದಾರೆ. 20 ವರ್ಷದಿಂದ ರಿಸರ್ಚ್ ಮಾಡಿದ್ದಾರೆ, ಅದರಿಂದ ಬಂದ ಫಲಿತಾಂಶಗಳನ್ನೆಲ್ಲ ಬರೆದಿಟ್ಟಿದ್ದಾರೆ. ಒಂದಿನ ಅವರಿಗೆ ಯಾಕೋ ಬೇಸರ ಅನ್ನಿಸ್ತಾ ಇದೆ. ಅವತ್ತು ಯಾವ ರಿಸರ್ಚ್ ಮಾಡೋದಕ್ಕೂ ಮನಸ್ಸಿಲ್ಲ ಅವ್ರಿಗೆ. ಅವರೊಂದು ನಿರ್ಧಾರ ಮಾಡಿ ಆಚೆ ಕಡೆ ತಿರುಗಾಡ್ಕೊಂಡು ಬರೋಣ ಅಂತ ಹೇಳಿ ಮನಸ್ಸಾಯಿತು. ಅದಕ್ಕೆ ಅವರು ಹೊರಟ್ಬಿಟ್ರು, ಆಚೆ ಕಡೆ ಹೊರಟ್ಬಿಟ್ರು. ಅವರು ತುಂಬ ಪ್ರೀತಿಯಿಂದ ಒಂದು ನಾಯಿ ಸಾಕೊಂಡಿದ್ರು. ಅದಕ್ಕೆ ಡೈಮಂಡ್ ಅಂತ ಹೆಸರು ಕೊಟ್ಟಿದ್ರು. ಕೆಲವು ಕ್ಷಣ ಮಲಗಿತ್ತು ಆ ನಾಯಿ. ಇವರು ಹೊರಗೋದ್ಮೇಲೆ ಅವರ ಲ್ಯಾಬೊರೇಟರಿ ಮಲ್ಕೊಂಡಿತ್ತು. ಕೆಲವು ಕ್ಷಣ ಆದಮೇಲೆ ಅದು ಎಚ್ಚರ ಮಾಡಿಕೊಂಡು ನಾಯಿ ಹುಡುಗಾಟಿಕೆ ಎಚ್ಚರಿಕೆ ಮಾಡ್ಕೊಂಡು ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಾ ಇದೆ. ಇವ್ರೇನು ರಿಸರ್ಚ್ ಮಾಡಿ ಇಟ್ಟಿದ್ರಲ್ಲ, ಈ ಫಲಿತಾಂಶಗಳನ್ನ ಬರೆದಿಟ್ಟಿದ್ರಲ್ಲ ಪತ್ರಗಳನ್ನ, ಆ ಮೇಜಿನ ಮೇಲೆ ಇಟ್ಟಿದ್ರು. ಈ ನಾಯಿ ಆ ಮೇಜಿನ ಮೇಲೆ ಎರಗುತ್ತೆ. ಮೇಜಿನ ಮೇಲೆ ಎರಗಿ ನ್ಯೂಟನ್ರು ಹೋಗುವಾಗ ಈ ಮೂಲೆಯಲ್ಲೊಂದು ಮೇಜಿನ ಮೂಲೆಯಲ್ಲೊಂದು ಮೇಣದ ಬತ್ತಿನ ಹಚ್ಚಿಟ್ಟೋದು. ಈ ನಾಯಿ ಸೀದಾ ಹೋಯ್ತು, ಆ ಮೇಣದ ಬತ್ತಿನ ಕೆಡೋದು. ಆಗ ತಾವು 20 ವರ್ಷಗಳಿಂದ ಪರಿಶ್ರಮ ಪಟ್ಟು ಫಲಿತಾಂಶಗಳನ್ನು ಬರೆದಿಟ್ಟಂಥ ಪತ್ರಗಳ ಮೇಲೆ ಆ ಬೆಂಕಿ ತಗಲ್ಬಿಡ್ತು. ಏನು ಉರಿತಾ ಇದೆ 20 ವರ್ಷದ ಎಲ್ಲ ಪರಿಶ್ರಮದ ಫಲ ನಿಮಿಷಾರ್ಧದಲ್ಲಿ ಬೂದಿಯಾಗೋಯ್ತು. ಆಚೆ ಕಡೆ ಎಲ್ಲ ಸುತ್ತ ಆಡ್ಕೊಂಡು ನ್ಯೂಟನ್ ವಾಪಸ್ ಬಂದು ನೋಡ್ತಾರೆ, ದಿಗ್ಭ್ರಾಂತರಾಗೋದ್ರು. ಯೋಚನೆ ಮಾಡಿ ಸ್ನೇಹಿತರೆ, ತಾವು 20 ವರ್ಷಗಳಿಂದ ಹಗಲು ರಾತ್ರಿ ಎಂದೇ ಅದರಲ್ಲೇ ತಮ್ಮ ಇಡೀ ಜೀವನನ ಆ ಸಂಶೋಧನೆಗೆ ಒತ್ತೆ ಇಟ್ಟುಬಿಟ್ಟಿದ್ದಾರೆ. ತಮ್ಮ ಅಷ್ಟು ಪರಿಶ್ರಮ ನಿಮಿಷಾರ್ಧದಲ್ಲಿ ಬೂದಿಯಾಗಿತ್ತು. ಅದನ್ನು ಕಂಡ ನ್ಯೂಟನ್ರ ಎದೆ ನಡುಗೋಯ್ತು. ಆತನ ಬರವಣಿಗೆಗಳೆಲ್ಲ ಈಗ ಒಂದು ಇಡೀ ಬೂದಿಯಾಗಿದ್ದವು. ಬೂದಿ ಮಾತ್ರ, ಅದರಲ್ಲಿ ಯಾವ ಬೆಲೆನೂ ಉಳಿದಿಲ್ಲ. ಅದಕ್ಕೆ ಬೇರೆ ಯಾರ ಜೀವನದಲ್ಲಾದರೂ ಈ ರೀತಿ ಆಗಿದ್ರೆ ಬಹುಶಃ ಆ ನಾಯಿನ ಸಹಾಯವರೆಗೂ ಬಳೆದು ತಾವು ಸಹ ಬದುಕ್ತಿದ್ರು ಅನ್ನೋದು ನನಗೇನೋ ಅನುಮಾನ. ಆದರೆ ನ್ಯೂಟನ್ರ ತಾಳ್ಮೆ ಹೇಗಿತ್ತು ಅಂದರೆ, ಅವರು ಆ ನಾಯಿನ ಕರೆದು ಅದರ ತಲೆಯನ್ನು ನೀವರಿಸ್ತಾ, ಆ ತಲೆಯನ್ನು ಸವರ್ತಾ, ಓ ಡೈಮಂಡ್, ನೀನೇನು ಮಾಡಿದೆ ಅಂತ ನಿನಗೆ ಗೊತ್ತಾ? ನಿನಗೆ ಹೇಗೆ ಗೊತ್ತಾಗಬೇಕು? ನೀನೊಬ್ಬ ಮೂಕ ಪ್ರಾಣಿ, ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ರು. ಸುಮ್ಮನೆ ಆಗ್ಬಿಟ್ರು, ಕಳಿಸ್ಬಿಟ್ರು ಆ ನಾಯಿನ. ಅಂದರೆ ನ್ಯೂಟನ್ರು ಯಾವುದೇ ರೀತಿ ತಾವು ತಾಳ್ಮೆ ಕಳ್ಕೊಳ್ಳದೆ ಮತ್ತೆ ತಮ್ಮ ಕೆಲಸನ ಆರಂಭಿಸಿದ್ರು. ಮತ್ತೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಅದರಿಂದ ಬಂದಂಥ ಫಲಿತಾಂಶನ ಬರೆದು ಇಡ್ತಾ ಇದ್ದಾರೆ. ಈ ರೀತಿ ಅವರು ತಮ್ಮ ಜೀವನದ ಕೆಲವು ಅಮೂಲ್ಯವಾದಂಥ ವರ್ಷಗಳನ್ನ ಈ ಸುಟ್ಟು ಹೋದವಲ್ಲ ಈ ಕಾಗದ ಪತ್ರಗಳು ನಾಯಿಯಿಂದ, ಈ ಕೆಲಸಕ್ಕಾಗಿ ತಮ್ಮ ಅಮೂಲ್ಯವಾದಂಥ ಕೆಲವು ವರ್ಷಗಳನ್ನ ಇದಕ್ಕೆ ವ್ಯಯ ಮಾಡಬೇಕಾಯಿತು. ಆದರೆ ಈ ಪ್ರಕ್ರಿಯೆಯಲ್ಲಿ ಅವರು ಒಂದು ದಿನನೂ ಸಹ ಮೂಕ ಪ್ರಾಣಿನ ಅವರು ದೂಷಿಸಲಿಲ್ಲ, ಅದಕ್ಕೆ ಬೈಲಿಲ್ಲ. ಅವರು ಆ ಒಂದು ಮೂಕ ಪ್ರಾಣಿ ಮೇಲೆ ತೋರಿದಂಥ ಕರುಣೆ ಅಪಾರವಾದದ್ದು ಅನಿಸುತ್ತೆ. ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿಗಳಿಗೆ ಮಾತ್ರ ಈ ರೀತಿಯ ಗುಣ ಬರಲಿಕ್ಕೆ ಸಾಧ್ಯ ಅನ್ನೋದು ಅದಂತೂ ಸತ್ಯ. ನ್ಯೂಟನ್ರ ಹೃದಯ, ಅವ್ರ ಬುದ್ಧಿಶಕ್ತಿ ಎಷ್ಟು ಶ್ರೇಷ್ಠವಾಗಿತ್ತೋ, ಎಷ್ಟು ವಿಶಾಲವಾಗಿತ್ತೋ, ಅಷ್ಟೇ ಅವರ ಹೃದಯವು ವಿಶಾಲವಾಗಿ, ಶ್ರೇಷ್ಠವಾಗಿ, ವಿಸ್ತಾರವಾಗಿತ್ತು ಅನ್ನೋದು ಈ ಘಟನೆಯಿಂದ ನಮಗೆ ತಿಳಿದು ಬರುತ್ತೆ. ಬೇರೆಯವರಿಂದ ನಮಗಾದ ತಪ್ಪನ್ನು ಕ್ಷಮಿಸೋದು ಕಷ್ಟ, ಸುಲಭ ಅಲ್ಲ, ಅದು ಕಷ್ಟ. ಆದರೆ ನ್ಯೂಟನ್ರಂತೆ ಪಕ್ವವಾದ ಮನಸ್ಸಿಗೆ ಇದು ಸಾಧ್ಯ, ಅಂಥವ್ರಿಗೆ ಸಾಧ್ಯ ಇದೆ. ಅವರಿಗೆ ಇಂತಹ ಔದಾರ್ಯ, ಕರುಣೆ, ತಾಳ್ಮೆ ಇದ್ದಿದ್ದರಿಂದ ಅವರು ಅಷ್ಟು ಮಹತ್ತರವಾದಂತಹ ಸಾಧನೆಗಳನ್ನ ಮಾಡಿ ಇವತ್ತು ಜಗತ್ತಿನ ಸಾಧಕರ ಸಾಲಲ್ಲಿ ನಿಂತಿದ್ದಾರೆ, ಇವತ್ತು ಬದುಕಿದ್ದಾರೆ. ಮಾನಸಿಕವಾಗಿ ಇನ್ನು 100-200,000 ವರ್ಷಗಳಾದರೂ ಸಹ ಅವ್ರನ್ನ ನೆನೆಸ್ಕೊಳ್ಳುತ್ತೆ ಜಗತ್ತು. ನಾವು ನ್ಯೂಟನ್ರಂತಾಗೋಕೆ ಸಾಧ್ಯವಿಲ್ಲ ಅಂದರೂ, ಆದರೆ ಅವರ ಔದಾರ್ಯತೆಯ ಒಂದು ಕಣ ನಮ್ಮೊಳಗೆ ಬಂದರೆ ಬಹುಶಃ ನಮ್ಮ ಜೀವನ ಮತ್ತಷ್ಟು ಸುಂದರವಾಗುತ್ತೆ. ಅಷ್ಟೇ ಅಲ್ಲ, ಜೀವನಕ್ಕೆ ಮತ್ತಷ್ಟು ಅರ್ಥ ಬರುತ್ತೆ ಅನ್ನೋದು ನ್ಯೂಟನ್ರ ಜೀವನದಲ್ಲಿ ನಡೆದ ಈ ಘಟನೆಯಿಂದ ನಾವು ತಿಳ್ಕೋಬಹುದು. ಧನ್ಯವಾದಗಳು ಮಿತ್ರರೇ, ಶುಭ ದಿನ.